ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸಬೇಕು. ಇದು ಮಾಜಿ ಮುಖ್ಯಮಂತ್ರಿಗಳು ಸ್ಪರ್ಧಿಸ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಬೊಮ್ಮಾಯಿ ಅವ್ರನ್ನ ದಿಲ್ಲಿಗೆ ಕಳಿಸ್ಬೇಕು. ದಿಲ್ಲಿಗೆ ಬರೀ ಸಂಸದರಾಗೆಲ್ಲ ಈ ಕೇಂದ್ರದ ಸಚಿವರಾಗಬೇಕಂತಂದೇಳಿ ಇಡೀ ಜಿಲ್ಲೆಯ ಜನ ಆಶೀರ್ವಾದವನ್ನು ಮಾಡ್ತಾಯಿದ್ದಾರೆ. ನನಗೆ ವಿಶ್ವಾಸ ಇದೆ, ಇಡೀ ಗದಗ ಮತ್ತು ಹಾವೇರಿ ಜಿಲ್ಲೆಯ ಜನ 3 ಲಕ್ಷಕ್ಕೆ ಹೆಚ್ಚು ಅಂತರದಿಂದ ಬೊಮ್ಮಾಯಿ ಸಾಹೇಬ್ರನ್ನ ದಿಲ್ಲಿಗೆ ಕಳಿಸ್ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಪ್ರತಿಯೊಬ್ಬ ಮಹಿಳೆಯರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸರ್, ಈಗಾಗಲೇ ಇಡೀ ಜಿಲ್ಲಾದ್ಯಂತ ಜಿಲ್ಲಾಧ್ಯಕ್ಷನಾಗಿ ನಾನು ಮಾತಾಡ್ತೀನಿ. ಇಡೀ ಜಿಲ್ಲೆಯ ಎಲ್ಲ ಪ್ರೀತಿಯ ಮತದಾರರಿಗೆ ಮತ್ತು ನನ್ನೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ಮಾಧ್ಯಮದ ಮೂಲಕ ನಾನು ಈ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಕೂಡ ನಮಸ್ಕರಿಸಿ, ಯಾವತ್ತು ಟಿಕೆಟ್ ಅಲೌನ್ಸ್ ಆಯಿತು ಆವತ್ತಿನಿಂದನೂ ಕೂಡ ಒಬ್ಬ ನಮ್ಮ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಮನೆ ಸೇರದೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸಬೇಕು. ಇದು ಮಾಜಿ ಮುಖ್ಯಮಂತ್ರಿಗಳು ಸ್ಪರ್ಧಿಸ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಬೊಮ್ಮಾಯಿ ಅವ್ರನ್ನ ದಿಲ್ಲಿಗೆ ಕಳಿಸ್ಬೇಕು. ದಿಲ್ಲಿಗೆ ಬರೀ ಸಂಸದರಾಗೆಲ್ಲ ಈ ಕೇಂದ್ರದ ಸಚಿವರಾಗಬೇಕಂತಂದೇಳಿ ಇಡೀ ಜಿಲ್ಲೆಯ ಜನ ಆಶೀರ್ವಾದವನ್ನು ಮಾಡ್ತಾಯಿದ್ದಾರೆ. ಎಂಥ ಬಿಸಿಲಿದ್ದರೂ ಕೂಡ, ಸುಡೋ ಬಿಸಿಲಿನಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಬೊಮ್ಮಾಯಿ ಸಾಹೇಬ್ರಿಗೂ ಕೂಡ ಅವ್ರದ್ದೇ ಆದ ರಾಜಕೀಯ ಹಿಡಿತ ಇರೋದ್ರಿಂದ ಭಾಳ ಚೆನ್ನಾಗಿ ನಮ್ಮ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಬೊಮ್ಮಾಯಿ ಸಾಹೇಬ್ರದ್ದು ಒಂದು ಏನಂತಂದರೆ, ಈ ಎಲ್ಲ ಪ್ರಚಾರದ ನಡೆಯೂ ಕೂಡ ಯಾವ ಊರಾಗ ಏನು ನಡೀತಾ ಇದೆ, ಅಲ್ಲಿ ಏನು ಮಾಡ್ತಾಯಿದ್ದಾರೆ, ಅಲ್ಲಿ ಏನು ನಮ್ಮ ಪಕ್ಷದ ಕಾರ್ಯಕರ್ತರು ಏನು ಮಾಡ್ತಾರೆ ಅನ್ನೋದು ಸಂಪೂರ್ಣವಾಗಿ ಪಿನ್ ಟು ಪಿನ್ ಮಾಹಿತಿ ತಗೊತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಬೊಮ್ಮಾಯಿ ಸಾಹೇಬರು ನೋಡಿ ಕಲಿಯೋದು ಭಾಳ ಇದೆ. ಯಾಕಂದರೆ ರಾಜಕೀಯವಾಗಿ ಇವತ್ತು ಅವ್ರು 4 ಬಾರಿ ಹೆಂಗೆ ಗೆದ್ರಂತ ನಾವೆಲ್ಲ ಯೋಚನೆ ಮಾಡಬೇಕಾದಾಗ ಇವತ್ತು ನಮಗೆ ಅನಿಸ್ತಾ ಇದೆ, ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದಮೇಲೆ ಅನಿಸ್ತಾ ಇದೆ ನಮಗೆ ಇವರು ಭಾಳ ರಾಜಕೀಯವಾಗಿ ಪರಿಣಿತರು, ಅನುಭವ ಇರ್ತಕ್ಕಂಥ ರಾಜಕಾರಣಿ. ಇವತ್ತು ಅದಕ್ಕೆ ಅಲ್ಲಿ ಜನ 4 ಸಲ ಅವ್ರಿಗೆ ಆಶೀರ್ವಾದ ಮಾಡಿದೆ. ನನಗೆ ವಿಶ್ವಾಸ ಇದೆ, ಇಡೀ ಗದಗ ಮತ್ತು ಹಾವೇರಿ ಜಿಲ್ಲೆಯ ಜನ 3 ಲಕ್ಷಕ್ಕೆ ಹೆಚ್ಚು ಅಂತರದಿಂದ ಬೊಮ್ಮಾಯಿ ಸಾಹೇಬ್ರನ್ನ ದಿಲ್ಲಿಗೆ ಕಳಿಸ್ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಅನ್ನೋದೇ ಏನು ಎಕ್ಸ್ಪೆಕ್ಟ್ ಇಲ್ಲ, ನೋ ಎಕ್ಸ್ಪೆಕ್ಟ್. ಪ್ರಾಮಾಣಿಕವಾಗಿ ಮೋದಿಯವರು ಗೆಲ್ಲಿಸ್ಬೇಕು, ಬೊಮ್ಮಾಯಿ ಸಾಹೇಬ್ರು ಗೆಲ್ಲಿಸ್ಬೇಕು ಅಂತಂದೇಳಿ ಹಗಲು ರಾತ್ರಿ ಅನ್ನೋಂಥ ಕೆಲಸವನ್ನು ಮಾಡ್ತಾರೆ. ನೀವಾಗೆ ನೋಡಿದ್ರಿ, ಈಗ ನಾವೇನು ಸುಳ್ಳಲ್ಲ. ಇವತ್ತು ಬಂಜಾರ ಸಮಾಜ ಹೋದ ಚುನಾವಣೆ ಅವ್ರಿಗೇನು SCಯಿಂದ ತೆಗೆದಾಕ್ತಾರೆ ಅಂತಂದೇಳಿ ಸುಳ್ಳು ಹೇಳಿ ಕಾಂಗ್ರೆಸ್ ಅಪಪ್ರಚಾರ ಮಾಡಿತ್ತು. ಈ ಆರು ಇವತ್ತು ಆ ಬಂಜಾರ ಸಮಾಜಕ್ಕೆ ಆಗಿರೋದ್ರಿಂದ ವಾರಂಟ್ರಿಯಾಗಿ ಈಗ ನೀವೇ ನೋಡಿದ್ರಿ, ಯಾರು ನಮಗೆ ಕೊಡ್ತಾರೋ ಬಿಡ್ತಾರೋ ನಮಗೆ ಬೇಡ, ನಾವು ಬೊಮ್ಮಾಯಿ ಸಾಹೇಬ್ರಿಗೆ ಮೋದಿಗೆ ಓಟ್ ಹಾಕಬೇಕು ಅಂತಂದೇಳಿ ನಿಮ್ಮ ಕಣ್ಣಿದ್ರಿಗೆ ಈಗ ನೋಡಿದ್ರಿ. ಇವತ್ತು ಬಂಜಾರ ಸಮಾಜನೂ ಕೂಡ ನಮಗೆ ಭಾಳ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸ್ತಕ್ಕಂಥದ್ದು. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಒಂದು ಮಾತನ್ನು ಹೇಳಿದ್ದಾರೆ, ಆಲ್ಮತ ಸಮಾಜ ಒಂದು ಓಟ್ BJPಗೆ ಹಾಕ್ಬಾರ್ದಂತ. ಇವತ್ತು ಒಂದು ಮಾತು ಹೇಳ್ತೇನೆ, ಇವತ್ತು ಮೇಳೇರಿ ಜಿಲ್ಲಾ ಪಂಚಾಯತಿ ಮತ್ತು ಕಾಕೋಳ ಜಡ್ಪಿ, ಕರೂರು ಜಡ್ಪಿ ಈ ಭಾಗದಲ್ಲಿ ನನ್ನ ಕ್ಷೇತ್ರದಲ್ಲಿ ಆಲ್ಮತ ಸಮಾಜ ಜಾಸ್ತಿ ಇರ್ತಕ್ಕಂಥದ್ದು. ಇವತ್ತು ಅವರೆಲ್ಲ ರಾತ್ರಿ 2 ಗಂಟೆ ಮಟ್ಟ ಹಗಲು ರಾತ್ರಿ ಅನ್ನೋದೇ ಗೆಲ್ಲಿಸ್ಬೇಕನ್ನೋ ಉದ್ದೇಶಕ್ಕೆ ಹಗಲು ರಾತ್ರಿ ಅಂದರೆ ಸಿದ್ದರಾಮಯ್ಯ ಮೊನ್ನೆ ಕಾರ್ಯಕ್ರಮ ಬಂದರೂ ಕೂಡ ನನ್ನ ಪಾರ್ಟಿಲಿರ್ತಕ್ಕಂಥವ್ರು ಯಾರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಅಭಿಮಾನಕರ ಹೋಗ್ತಿದ್ರು, ನಮ್ಮ ನಾಯಕರು ಬಂದಾಗ ನೋಡೋಣ ಅಂತ. ಆದರೆ ಈ ಸಲ ಯಾರೂ ಹೋಗಲಿಲ್ಲ. ಪ್ರತಿಯೊಂದೊಳಗೂ ನಮ್ಮ ಕಾರ್ಯಕರ್ತರು ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸಬೇಕು, ಭಾರತೀಯ ಜನತಾ ಪಾರ್ಟಿ ಬೆಂಬಲ ಗಟ್ಟಿರಬೇಕು, ಕೈ ಬಲಪಡಿಸಬೇಕು. ಬೊಮ್ಮಾಯಿ ಅವರನ್ನು ಸಂಸದರೆಲ್ಲ ಮಂತ್ರಿಯಾಗಿ ಮಾಡಬೇಕು. ಅವ್ರು ಮಂತ್ರಿ ಆದರೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗತ್ತೆ ಅನ್ನೋದು ಇವತ್ತು ಆಲ್ಮತ ಸಮಾಜಕ್ಕೂ ಕೂಡ ಇವತ್ತು ತಲೆಯಲ್ಲಿ ಹೋಗಿರ್ತಕ್ಕಂಥದ್ದು. ಇನ್ನೊಂದು ಇವತ್ತು ನಿಮ್ಮ ಮುಖಾಂತರ ಹೇಳಬೇಕಂದ್ರೆ, ಇವತ್ತು ಬೊಮ್ಮಾಯಿ ಸಾಹೇಬ್ ಸಂಸದರಾಗಿ ಹೋದರೆ ಇವತ್ತೇನು ಹೋರಾಟ ಇದೆ, ಅವ್ರ ಹೋರಾಟಕ್ಕೆ ಖಂಡಿತವಾಗಿ ದಿಲ್ಲಿಯಲ್ಲಿ ಅವರಿಗೆ ಏನು ಆ ಕೆಲಸವನ್ನು ಪರಿಪೂರ್ಣ ಆಗ್ತೈತಿ, ಅವ್ರ ಹೋರಾಟಕ್ಕೆ ಜಯ ಸಿಗ್ತೈತಿ ಬೊಮ್ಮಾಯಿ ಸಾಹೇಬ್ರು ದಿಲ್ಲಿಗೆ ಹೋದ್ರೆ. ಇದು ಪ್ರತಿಯೊಬ್ಬ ಆಲ್ಮತ ಸಮಾಜದವರು ಇವತ್ತು ಅದನ್ನು ಯೋಚನೆಯನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರು ಮುಖ್ಯಮಂತ್ರಿ ಆಗ್ಯಾರಪ್ಪ, ಈಗ ಆಗಲಿ ಅವ್ರು ಮುಂದುವರಿಲಿ, ನಮ್ಮದೇನು ತಕರಾರಿಲ್ಲ. ಆದರೆ ಸಿದ್ದರಾಮಯ್ಯ ನಿಂತಿಲ್ಲಲ್ಲ ಇಲ್ಲಿ, ನಾವು BJPಗೆ ಓಟ್ ಹಾಕೋಕ್ಕೆ ಏನು ನಮ್ಮದೇನು, ಅವ್ರು ಹೇಳ್ತಾರೆ ನಾವು ಆದರೆ ನಾವೆಲ್ಲ BJPಗೆ ಓಟ್ ಹಾಕ್ತೇವೆ ಅಂತೇಳಿ ಆಲ್ಮತ ಸಮಾಜದ ನಾಯಕರು ಇವತ್ತು ನೋಡ್ತಾಯಿದ್ರಿ. ನನ್ನ ಜೊತೆಗಿರೋರೆಲ್ಲ ಅವರೇ. ಈಗ ST ಸಮಾಜ, SC ಮೀಸಲಾತಿ, ST ಸಮಾಜದವ್ರು ನಮ್ಮ ಜೊತೆಗಿದ್ದಾರೆ. ನಮ್ಮ ಹಿಂದಿನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ನಮ್ಮ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಿದ್ದಾರೆ, ಇವರು ನಮ್ಮ ನಗರಸಭೆ ಸದಸ್ಯರು ನಿಂಗರಾಜ್ ಕೋಡಹಳ್ಳಿ, ಇವರು ಆಲ್ಮತ ಸಮಾಜದವರು, ನಮ್ಮ ಅಶೋಕಣ್ಣ ಆಲ್ಮತ ಸಮಾಜದವರು, ಬಂಜಾರ ಸಮಾಜದವರು, ನಮ್ಮ ಹನುಮಂತಪ್ಪ ಹನುಮಾಪುರ ಅಧ್ಯಕ್ಷ ಅವನು ಆಲ್ಮತ ಸಮಾಜ, ನಮ್ಮ ST ಮೋರ್ಚಾ, ಇವರೆಲ್ಲ
ಹಗಲು ರಾತ್ರಿ ಅನ್ನೋದೇ ಆ ಋಣವನ್ನು ತೀರಿಸ್ಬೇಕು ಬೊಮ್ಮಾಯಿ ಸಾಹೇಬ್ರದ್ದು ಅಂತಂದು ಹೇಳಿ ಇವತ್ತು ಕೆಲಸವನ್ನು ಮಾಡ್ತಾಯಿದ್ದಾರೆ. ST ಮತ್ತು SC ಸಮಾಜ ವಾರಂಟ್ರಿಯಾಗಿ ಇವತ್ತು ಬೊಮ್ಮಾಯಿ ಸಾಹೇಬ್ರ ಋಣ ತೀರಿಸ್ಬೇಕಂತಂದೇಳಿ ಕೆಲಸವನ್ನು ಮಾಡ್ತಾಯಿದೆ. ಇವರೆಲ್ಲ ಬೆಳಗ್ಗೆ 6 ಗಂಟೆಗೆ ಬಂದಿದ್ದಾರೆ ಸರ್, ನನ್ನ ಕುಂದ್ರಕ್ಕೆ ಬಿಡಲ್ಲ ನೋಡಿರಿ ಓನ್ ಅಂತಾರೆ. ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾದಾಗ ಇವತ್ತು ನಮಗೆ ಭಾಳ ವಿಶ್ವಾಸ ಇದೆ. ಖಂಡಿತವಾಗಿ ಬೀರಪ್ಪ ಸ್ವಾಮಿ ಆಶೀರ್ವಾದ ಮಾಡ್ತಾನೆ, ತಾಯಿ ಚೌಡೇಶ್ವರಿ ಆಶೀರ್ವಾದ ಮಾಡ್ತಾಳೆ. ನಮ್ಮ ಸಾಹೇಬರು ಸಂಸದರೆಲ್ಲ ಮಂತ್ರಿಯಾಗಿ ಈ ದೇಶಕ್ಕೆ ಈ ರಾಜ್ಯಕ್ಕೆ ಬರ್ತಾರೆ. ನಮ್ಮ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ಬನ್ನಿ, ಅವತ್ತು ಭಾಳ ಅದ್ಧೂರಿಯಾಗಿ ನಾವು ಸ್ವಾಗತ ಮಾಡ್ತೀವಿ. ನಮಗೆ ವಿಶ್ವಾಸ ಇದೆ 5 ವರ್ಷದಲ್ಲಿ ಇವತ್ತೇನು ಹಿಂದಿನ ಸಂಸದರದ್ದು ಕೆಲಸವನ್ನು ಮಾಡಿದರು ಅದಕ್ಕಿಂತ ಹೆಚ್ಚು ಕೆಲಸವನ್ನು ನಮ್ಮ ಬೊಮ್ಮಾಯಿ ಸಾಹೇಬರು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿಂತ ನಮ್ಮ ಈ ಹಾವೇರಿ ಜಿಲ್ಲೆ ಗದಗ ಜಿಲ್ಲೆ ಜನತೆಗೆ ಹೆಚ್ಚಿಗಿದೆ. ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸರ್. ಕಾಂಗ್ರೆಸ್ ಗ್ಯಾರಂಟಿ. ನಾನು ನಿನ್ನೆ ಒಂದು ಊರಿಗೆ ಹೋಗಿದ್ದೆ, ಮೇಡ್ಲೇರಿ. ರಾತ್ರಿ ಸುಮಾರು ಒಂದು 200 ಜನ ಹೆಣ್ಮಕ್ಳು. ನಾನು ಆ ತಾಯಿಗೆ ಹೇಳಿದೆ, ತಾಯಿ ನನಗೆ ಓಟ್ ಹಾಕಿರೋ ಬಿಟ್ಟರೆ ನಾನು ಕೇಳಲ್ಲ, ನನಗೆ ಯಾಕೆ ಹಾಕಿಲ್ಲ ಅಂತ ನಾನು ಕೇಳಲ್ಲ. ಆದರೆ ಇದು ನನ್ನ ಗುರುಗಳು ನಿಂತಾರೆ, ದಯಮಾಡಿ ನೀವು ಆಶೀರ್ವಾದ ಮಾಡಬೇಕು ಅಂತಂದಾಗ ಅವ್ರು ಏನಾದರೂ 2,000 ರೂಪಾಯಿ ಕೊಡೋದು ನಾಳೆ ಸರ್ಕಾರ ಬಂದಾಗ ನಿಲ್ಲಿಸ್ತೇವೆ ಅಂದರೆ ನಾನು ಹೋರಾಟ ಮಾಡಿ 2,000 ಕೊಡಿಸ್ತೇನೆ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಿಬಿಡಿ. ಇದು ನಮ್ಮ ಸಾಹೇಬರು ಗೌರವದ ಪ್ರಶ್ನೆ. ದಯಮಾಡಿ ನೀವು ಆಶೀರ್ವಾದ ಮಾಡಬೇಕಂದ್ರೆ ಖಂಡಿತವಾಗಿ ಸಾಹೇಬ್ರೆ ನೀವು ನಮಗೆ ದೊಡ್ಡ ಮಟ್ಟದಾಗ ಸಹಾಯ ಮಾಡಿದ್ರಿ. ಏನೋ ಅವತ್ತು ಆಗಿದೆ, ಮುಂದೆ ಆಗಲ್ಲ. ಅದಕ್ಕೋಸ್ಕರ ನಾವು ಆಶೀರ್ವಾದ ಮಾಡ್ತೇವೆ ಅಂತ ನಿನ್ನೆ ತಾಯಿಯರು ದೊಡ್ಡ ಮಟ್ಟದಾಗಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ ಇಡೀ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಮಹಿಳೆಯರು ಭಾರತೀಯ ಜನತಾ ಪಾರ್ಟಿ ಪರವಾಗಿ, ಬೊಮ್ಮಾಯಿ ಸಾಹೇಬ್ರ ಪರವಾಗಿ, ನರೇಂದ್ರ ಮೋದಿ ನಮ್ಮ ಜೀವ ರಕ್ಷಣೆ ಮಾಡಿರ್ತಕ್ಕಂಥ ಪುಣಾತ್ಮ, ಆ ಪುಣಾತ್ಮನ ಋಣ ತೀರಿಸ್ಬೇಕಂತಂದೇಳಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಕೂಡ ಆ ತಾಯಿಯರು ಉತ್ಸಾಹ ಪ್ರೀತಿ. ಮೊನ್ನೆ ಒಂದು ಅಮಿತ್ ಶಾಜಿ ಅವರು ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಒಂದು ಹೋಟ್ಲಲ್ಲಿ ಟೀ ಕುಡಿಯೋಕ್ಕೆ ನಾವು ನಮ್ಮ ಅಭ್ಯರ್ಥಿಗಳು ಹೋಗಿದ್ವಿ. ಹೋದಾಗ ಒಂದು ಹೆಣ್ಮಗಳು ಬಂದು ಹೇಳ್ತಾಳೆ, ಅಂಕಲ್ ನಮ್ಮ ಮನೆಯಲ್ಲಿರ್ತಕ್ಕಂಥ ಓಟು ಸಂಪೂರ್ಣವಾಗಿ ನಾವು BJPಗೆ ಹಾಕ್ತೇವೆ, ನಿಮಗೆ ಹಾಕ್ತೇವೆ ಅಂತ ಹೆಣ್ಮಕ್ಳು ವಾರಂಟೇ ಬಂದು ಹೇಳ್ತಾರೆ. ಅಂದರೆ ತಾಯರು ಕೂಡ ಮೋದಿಯವರ ಋಣ ತೀರಿಸ್ಬೇಕು, ಬೊಮ್ಮಾಯಿ ಸಾಹೇಬ್ರಿಗೆ ಆಶೀರ್ವಾದ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಇವತ್ತು ಯಾರು ಏನು ಹೇಳಿದ್ರು ಕೂಡ ನಡೆಯಲ್ಲ. ಕಾಂಗ್ರೆಸ್ನವರು ಈ ಕೊಟ್ಟಿರ್ಬೋದು, ಅವ್ರೇನು ಅವ್ರ ಮನೆಯಿಂದ ಕೊಟ್ಟಿಲ್ಲ. ಇವತ್ತು ಈ ನಾಡಿನ ಜನತೆ ಕಟ್ಟಿರ್ತಕ್ಕಂಥ ಟ್ಯಾಕ್ಸನ್ನು ಇವತ್ತು ಕೊಟ್ಟಿದ್ದಾರೆ. ST SC ಸಮಾಜದ 12,300 ಕೋಟಿ ಹಣವನ್ನು ಆ ದಲಿತ ಸಮುದಾಯಕ್ಕೆ ಮೀಸಲಿಟ್ಟಂಥ ಹಣವನ್ನು ಅದನ್ನು ಇದಕ್ಕೆ ಬಳಸಿದ್ದಾರೆ. ಇವತ್ತು ST SC ಸಮಾಜಕ್ಕೆ ಯಾವುದಾದ್ರೂ ಅನ್ಯಾಯ ಮಾಡಿದರೆ ಅದು ಕಾಂಗ್ರೆಸ್ ಈ ದೇಶದಲ್ಲಿ. ನಮ್ಮ ರಾಜ್ಯದಲ್ಲಿ ಇವತ್ತು ST SC ಸಮಾಜಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥವ್ರು ಯಾರು ಇದ್ದರೆ ಅದು ಕಾಂಗ್ರೆಸ್ಸೇ. ಯಾಕಂದರೆ ಕಾಂಗ್ರೆಸ್ ಯಾವ ಸಮಾಜಕ್ಕೂ ನ್ಯಾಯವನ್ನು ಕೊಟ್ಟಿಲ್ಲ. ನಿಜವಾಗ್ಲೂ ST SC ಸಮಾಜಕ್ಕೆ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥದ್ದು ಬಸವರಾಜ ಬೊಮ್ಮಾಯಿ. ನಾವು ದೇವರಾಜ್ ಅರಸ್ ನೋಡಲಿಲ್ಲ. ದೇವರಾಜ್ ಅರಸ್ ಅವ್ರು ಹಿಂದುಳಿದ ನಾಯಕ ಅಂತಂದು ಹೇಳಿದರು. ಅವಾಗ ಅವ್ರೇನು ಒಳ್ಳೆ ಕೆಲಸ ಮಾಡಿದ್ರೆ ನಾನಂತರ ನೋಡಿಲ್ಲ. ಆದರೆ ದೇವರಾಜ್ ಅರಸ್ ನಂತರ ಈ ರಾಜ್ಯದಲ್ಲಿ ಯಾರಾದರೂ ಅದು ಬಸವರಾಜ ಬೊಮ್ಮಾಯಿ. ಯಾಕಂದರೆ ST SC ಮೀಸಲಾತಿ ಕೊಟ್ಟಿರ್ತಂಥ ಪುಣಾತ್ಮ. ಆ ಪುಣಾತ್ಮಗೆ ಈ ಕ್ಷೇತ್ರದ ಜನತೆ ಆ ವಾರಂಟ್ರಿಯಾಗಿ ಆ ಋಣವನ್ನು ತೀರಿಸ್ಬೇಕು ಅಂತಂದೇಳಿ ಸರ್, ನಮಗೆ ಗೊತ್ತಿಲ್ಲದಂಗೆ ಅವರ ಸಂಬಂಧಿಕರು ಕಳ್ಳು ಇಡೀ ರಾಜ್ಯದಲ್ಲಿ ಎಲ್ಲಾದ್ರೆ ಬೊಮ್ಮಾಯಿ ಸಾಹೇಬ್ ನಮಗೆ 7% ಮಾಡ್ಯಾನ, ಹಾಕ್ರಪ್ಪ ಒಂದು ಓಟ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮರೆಲ್ಲರೂ ಕೂಡ ಮುಖಂಡರು ಆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ತಮ್ಮ ಮುಖಾಂತರ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ, ಕೃತಜ್ಞತೆ ಸಲ್ಲಿಸ್ತೇನೆ. ST SC ಸಮಾಜಕ್ಕೆ, ಆಲ್ಮತ ಸಮಾಜನೂ ಕೂಡ, ಗಂಗಾಮಾತಾ ಸಮಾಜ, ಬಂಜಾರ ಸಮಾಜ, ಆಲ್ಮೋಸ್ಟ್ ಆಲ್ ನಮಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ. ಟೋಟಲ್ ವೀರಶೈವ ಲಿಂಗಾಯತ ಕಮ್ಯುನಿಟಿ ಆಲ್ಮೋಸ್ಟ್ ಆಲ್. ಈಗ ಹೇಳ್ತಾರೆ ಆನಂದ ಸ್ವಾಮಿ ಗಡ್ದೇವ್ರ ಮೆಟ್ಟು ನಿಂತಿದ್ದಾರೆ ಅಂತ. ನಾವು ಅವ್ರ ಹೆಸರು ಹೇಳಲ್ಲ. ಈ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಹೇಳ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಲಿಂಗಾಯತರು ನನಗೆ ಸಮಯ 10% ಓಟ್ ಹಾಕಲ್ಲ. ಆಲ್ಮೋಸ್ಟ್ ಆಲ್ ಟೋಟಲ್ ವೀರಶೈವ ಲಿಂಗಾಯತ್ ಎಲ್ಲರೂ ಬಂದರು, 10% ಹಾಕಲ್ಲ. ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ, ಬೊಮ್ಮಾಯಿ ಸಾಹೇಬರು, ನರೇಂದ್ರ ಮೋದಿಯವರ ಋಣವನ್ನು ತೀರಿಸಬೇಕು, ಓಟ್ ಹಾಕ್ಬೇಕು ಅಂತಂದೇಳಿ ತೀರ್ಮಾನ ಮಾಡಿದ್ದಾರೆ. ಇಡೀ ಓವರಾಲಾಗಿ ಹೇಳ್ಬೇಕಂದ್ರೆ ಆಲ್ ಕಮ್ಯುನಿಟಿ ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ. ಈಗ ಸಿದ್ದರಾಮಯ್ಯರ ಪ್ರಶ್ನೆಗೆ ನಾನು ಉತ್ತರ ಹೇಳೋಂಥ ದೊಡ್ಡ ನಾನಲ್ಲ. ಅವರ ರಾಜಕೀಯ ಅನುಭವ ಭಾಳ ದೊಡ್ಡದು. ಅವ್ರು ರಾಜಕಾರಣಕ್ಕೆ ಬಂದಾಗ ನಾವೇನೋ ಹುಟ್ಟೇ ಇಲ್ಲ. ಅವ್ರ ಬಗ್ಗೆ ನಾನು ಅವ್ರ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಹೋಗಲ್ಲ. ದೇವ್ರು ಒಳ್ಳೇದು ಮಾಡಲಿ ಸಿದ್ದರಾಮಯ್ಯ ಸಾಹೇಬ್ರು ಅಂತ ಅಷ್ಟು ಹೇಳೋದು ನಾವು. ಅವರು ಒಳ್ಳೇದು ಮಾಡಲಿ. ನಮ್ಮ ಮೋದಿ ಸಾಹೇಬ್ರನ್ನ, ನಮ್ಮ ಬೊಮ್ಮಾಯಿ ಸಾಹೇಬ್ರನ್ನ ಏನು ಟೀಕಿಸ್ತಾರೋ ಅದಕ್ಕೆ ಉತ್ತರವನ್ನು ಈ ಹಾವೇರಿ ಮತ್ತು ಗದಗ ಜಿಲ್ಲೆಯ ಜನತೆ ಜೂನ್ 4ನೇ ತಾರೀಕು ಕೊಡ್ತಾರೆ. ಅದಕ್ಕೆ ನಾವು ಜನಕ್ಕೆ ಬಿಟ್ಬಿಟ್ಟಿದ್ದೀವಿ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಉತ್ತರ ಕೊಡೋದು ನಿಮಗೆ ಬಿಟ್ಟದ್ದು ಅಂತ ಅದು ನಾವು ಹೇಳಲ್ಲ ಸರ್. ನಾವು ಅವ್ರಿಗೆ ಇನ್ನೂ ಸಣ್ಣರು, ನಾವು ಅವ್ರಿಗೆ ಉತ್ತರ ಕೊಡೋಷ್ಟು ದೊಡ್ಡ ನಾನಲ್ಲ. ರಾಣೆಬೆನ್ನೂರು ಜನ ಕೈ ಹಿಡಿಲ್ಲ ಅನ್ನೋಕ್ಕೆ ಹೋಗಬೇಡಿ. ರಾಣೆಬೆನ್ನೂರು ಜನತೆ ಆಶೀರ್ವಾದ ಮಾಡಿದ್ದಕ್ಕೆ, ನಾನು ವಿಧಾನಸಭಾ ಕ್ಷೇತ್ರ ಜನತೆ ಆಶೀರ್ವಾದ ಮಾಡಿದ್ದಕ್ಕೆ 62,000 ಮತ ತಗೊಂಡೆ. ಆಶೀರ್ವಾದ ಮಾಡಲಿಲ್ಲ ಅಂದರೆ ಸರ್ ಇಡೀ ಜಿಲ್ಲೆಯಲ್ಲಿ ಭಾಳ ಜನ ದೊಡ್ಡ ಅಂತರದಲ್ಲಿ ಸೋತಿದ್ದಾರೆ, ರಾಜ್ಯದಲ್ಲಿ ಸೋತಿದ್ದಾರೆ. ನೋಡಿದ್ದೀರ ತಾವೆಲ್ಲ. ನಾನು ಅಲ್ಪ ಮತದಿಂದ ಸೋಲ್ತಿರ್ತಕ್ಕಂಥದ್ದು. ಸ್ವಲ್ಪ ಓಟ್ನಲ್ಲಿ ಸೋತ್ರೆ ನಾನು 8,000 ಓಟ್ನಲ್ಲಿ ಸೋತಿದ್ದೀನಿ. ಇವತ್ತು ನನ್ನ ಕ್ಷೇತ್ರ ಜನ ಆಶೀರ್ವಾದ ಮಾಡಿಲ್ಲ, ಕೈ ಹಿಡಿಲ್ಲ ಅಂದರೆ ನನ್ನ ತಪ್ಪಾಗುತ್ತೆ. ನನ್ನ ಟೈಮ್ ಸರಿಯಿಲ್ಲ, ನಾನು ಸೋತಿದ್ದೀನಿ ಸರ್. ನಾನು ಯಾರ ಬಗ್ಗೆನೂ ಕೂಡ ಟೀಕೆ ಮಾಡಲ್ಲ.
ಅವ್ನು ಗೆದ್ದರೂ ಅದೃಷ್ಟ ಚೆನ್ನಾಗಿತ್ತು ಅವ್ನು ಹೋಗಿರ್ಬೋದು. ಈ ಗೆರೆ ಬರೋದಿರ್ಬೇಕಲ್ಲ ಸರ್ ವಿಧಾನಸೌಧಕ್ಕೆ ಹೋಗಿ ಕುಂದ್ರಕ್ಕೆ, ಅದು ಅವನಿಗೆ ಬರ್ತೈತೆ ಅವ್ನು ಹೋಗಿ ಕುಂತಾನ. ಅವ್ನಿಗೆ ದೇವ್ರು ಒಳ್ಳೇದು ಮಾಡಲಿ, ನಾವೇನು ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಲಿ, ಅವ್ರಿಗೆ ಶುಭ ಕೋರ್ತೇವೆ ನಾವು. ಜನ ಆಶೀರ್ವಾದ ಮಾಡ್ಯಾರಪ್ಪ ಕೆಲಸ ಮಾಡು ಅಂತ. ನಾವು ಅವ್ರಿಗೇನು ಟೀಕೆ ಮಾಡಲ್ಲ. ಮೊನ್ನೆ ಅವ್ರು ಟೀಕೆ ಮಾಡಿದ್ದಾರೆ ನಮ್ಮ ಸಾಹೇಬ್ರ ಬಗ್ಗೆ, ಅದಕ್ಕೆಲ್ಲ ಜನ ನಾಳೆ ಸಾಯಂಕಾಲಕ್ಕೆ ಉತ್ತರ ಕೊಡ್ತಾರೆ. ಅದಕ್ಕೆ ನಾವೇನು ಅವ್ರಿಗೆ ಉತ್ತರ ಕೊಡಬೇಕಾಗಿಲ್ಲ. ಒಳ್ಳೇದಾಗ್ತದೆ ಸರ್. ಆಲ್ಮೋಸ್ಟ್ ಆಲ್ ಭಾರತೀಯ ಜನತಾ ಪಾರ್ಟಿ ಬೊಮ್ಮಾಯಿ ಸಾಹೇಬರು 3 ಲಕ್ಷಕ್ಕೆ ಹೆಚ್ಚು ಅಂತರದಿಂದ ಖಂಡಿತವಾಗಿ ಗೆಲ್ತಾರೆ. ಬಿಸಿಲು ಜಾಸ್ತಿ ಇರೋದ್ರಿಂದ ನಾನೆಲ್ಲ ಗದಗ ಮತ್ತು ಹಾವೇರಿ ಜಿಲ್ಲೆಯ ಜನತೆ ಮತದಾರರಿಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ. ಬೆಳಗ್ಗೆ 7ಕ್ಕೆ ಪ್ರಾರಂಭ ಆದರೆ ತಾವೆಲ್ಲ ನಮ್ಮ ಮತದಾರರು ಬೆಳಗ್ಗೆ 12 ಗಂಟೆ ಒಳಗೆ ಮತದಾನವನ್ನು ಮಾಡಬೇಕು. ಅತಿ ಹೆಚ್ಚಿನ ರೀತಿಯಲ್ಲಿ ಬಂದು ಮತದಾನವನ್ನು ಮಾಡಿರಿ ಅಂತಂದೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ. ಇಡೀ ಜಿಲ್ಲೆಯ ಜನತೆ ಬಿಸಿಲು ಜಾಸ್ತಿ ಇರೋದ್ರಿಂದ ಎತ್ತು ಮತದಾನ ಮಾಡೋಕ್ಕಾದ್ರೆ ಬೆಳಗ್ಗೆನೇ ಬೇಗ ಬಂದು ಮತದಾನ ಮಾಡಬೇಕಂತಂದೇಳಿ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ ಸರ್.